ಪಾಕಿಸ್ತಾನಕ್ಕೆ ಭಾರತ ಪ್ರತಿಕಾರದ ಹೆಜ್ಜೆ ಇಟ್ಟಿದೆ. ನನ್ನ ಸರ್ವನಾಶ ಹತ್ತಿರಕ್ಕೆ ಬಂದಿದೆ ಅಂತ ಕಾತರಾಗಿದೆ. ಹೀಗಾಗಿ ಪಾಕಿಸ್ತಾನ ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾ? ಈ ವರದಿ ನೋಡಿ. ಭಾರತ ಪ್ರತೀಕಾರಕ್ಕೂ ಮೊದಲೇ ಹೆದರಿದ ಪಾಕ್. ನಮಗೆ ದೇವರೇ ದಿಕ್ಕು ಎಂದ ಖವಾಜ್ ಆಸಿಫ್. ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ರಾತ್ರಿಯೆಲ್ಲ ನಿದ್ದೆ ಮಾಡದ ಪಾಕ್ ಸಚಿವರು ಏಕಾಏಕಿ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಜಿಸುತ್ತಿದೆ. ಇದು ಭಾರತವು ಮುಂದಿನ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಮುಂದಾಗಿದೆ ಅಂತ ಪಾಕ್ ಸರ್ಕಾರದ ಸಚಿವರು ಭಯಭೀತರಾಗಿದ್ದಾರೆ. ಅಲ್ಲದೆ ಭಾರತದ ಪ್ರತೀಕಾರದಿಂದ ನಾವು ತಪ್ಪಿಸಿಕೊಳ್ಳಲು ಚಾನ್ಸ್ ಇಲ್ಲ, ನಮಗೆ ದೇವರೇ ದಿಕ್ಕು ಅಂತ ಪಾಕ್ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಇನ್ನು ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದೆ. ಇತ್ತ ಭಾರತ ಕೂಡ ಪಾಕಿಸ್ತಾನ ವಿಮಾನಗಳಿಗೆ ತನ್ನ ಗಡಿ ಪ್ರವೇಶಕ್ಕೆ ಬ್ರೇಕ್ ಹಾಕಿದೆ. ಭಾರತದ ವಾಯು ಪ್ರದೇಶ ನಿರ್ಬಂಧಕ್ಕೂ ಮುನ್ನ ಪಾಕಿಸ್ತಾನ ವಿಮಾನಗಳಿಗೆ ನಿರ್ಬಂಧಿಸಿತ್ತು. ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ನೀಡಿದೆ. ಅಲ್ಲಿನ ನಟರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬ್ಯಾನ್ ಮಾಡಿದೆ. ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿಫ್ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆ ಬ್ಯಾನ್ ಮಾಡಿದೆ. ಶಾಂತಿ ಮಾತುಕತೆಗೆ ಅಮೆರಿಕ ಕದ ತಟ್ಟಿದ ಪಾಕ್. ಇನ್ನು ಭಾರತ ಪ್ರತೀಕಾರ ಹೆಜ್ಜೆ ಇಟ್ಟೇ ಇಡುತ್ತೆ ಎಂಬುದು ನಿಶ್ಚಳವಾಗುತ್ತಿದ್ದಂತೆ ಪಾಪಿ ಪಾಕಿಸ್ತಾನ ದೊಡ್ಡಣ್ಣನ ಕಾಲು ಹಿಡಿದುಕೊಂಡಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡುವಂತೆ ಬೇಡಿಕೊಂಡಿದ್ದಾರಂತೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಬಿಸಿ ಬೀಳೋದು ಪಕ್ಕಾ ಆಗ್ತಿದ್ದಂತೆ ವಿಲವಿಲ ಅಂತ ಒದ್ದಾಟ ಶುರು ಮಾಡಿರೋ ಉಗ್ರಸ್ಥಾನ ನೀಚ ಕೆಲಸ ಮಾಡೋದಕ್ಕೂ ಮುನ್ನ ಏಕೆ ಯೋಚನೆ ಮಾಡಲಿಲ್ಲ ಎಂಬುದೇ ಭಾರತೀಯರಿಗೆ ಕಾಡೋ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಪ್ರತಿಕಾರದ ಹೆಜ್ಜೆ ಇಟ್ಟಿದೆ. ನನ್ನ ಸರ್ವನಾಶ ಹತ್ತಿರಕ್ಕೆ ಬಂದಿದೆ ಅಂತ ಕಾತರಾಗಿದೆ. ಹೀಗಾಗಿ ಪಾಕಿಸ್ತಾನ ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾ? ಈ ವರದಿ ನೋಡಿ. ಭಾರತ ಪ್ರತೀಕಾರಕ್ಕೂ ಮೊದಲೇ ಹೆದರಿದ ಪಾಕ್. ನಮಗೆ ದೇವರೇ ದಿಕ್ಕು ಎಂದ ಖವಾಜ್ ಆಸಿಫ್. ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ರಾತ್ರಿಯೆಲ್ಲ ನಿದ್ದೆ ಮಾಡದ ಪಾಕ್ ಸಚಿವರು ಏಕಾಏಕಿ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಜಿಸುತ್ತಿದೆ. ಇದು ಭಾರತವು ಮುಂದಿನ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಮುಂದಾಗಿದೆ ಅಂತ ಪಾಕ್ ಸರ್ಕಾರದ ಸಚಿವರು ಭಯಭೀತರಾಗಿದ್ದಾರೆ. ಅಲ್ಲದೆ ಭಾರತದ ಪ್ರತೀಕಾರದಿಂದ ನಾವು ತಪ್ಪಿಸಿಕೊಳ್ಳಲು ಚಾನ್ಸ್ ಇಲ್ಲ, ನಮಗೆ ದೇವರೇ ದಿಕ್ಕು ಅಂತ ಪಾಕ್ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಇನ್ನು ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದೆ. ಇತ್ತ ಭಾರತ ಕೂಡ ಪಾಕಿಸ್ತಾನ ವಿಮಾನಗಳಿಗೆ ತನ್ನ ಗಡಿ ಪ್ರವೇಶಕ್ಕೆ ಬ್ರೇಕ್ ಹಾಕಿದೆ. ಭಾರತದ ವಾಯು ಪ್ರದೇಶ ನಿರ್ಬಂಧಕ್ಕೂ ಮುನ್ನ ಪಾಕಿಸ್ತಾನ ವಿಮಾನಗಳಿಗೆ ನಿರ್ಬಂಧಿಸಿತ್ತು. ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ನೀಡಿದೆ. ಅಲ್ಲಿನ ನಟರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬ್ಯಾನ್ ಮಾಡಿದೆ. ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿಫ್ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆ ಬ್ಯಾನ್ ಮಾಡಿದೆ. ಶಾಂತಿ ಮಾತುಕತೆಗೆ ಅಮೆರಿಕ ಕದ ತಟ್ಟಿದ ಪಾಕ್.
ಇನ್ನು ಭಾರತ ಪ್ರತೀಕಾರ ಹೆಜ್ಜೆ ಇಟ್ಟೇ ಇಡುತ್ತೆ ಎಂಬುದು ನಿಶ್ಚಳವಾಗುತ್ತಿದ್ದಂತೆ ಪಾಪಿ ಪಾಕಿಸ್ತಾನ ದೊಡ್ಡಣ್ಣನ ಕಾಲು ಹಿಡಿದುಕೊಂಡಿದೆ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡುವಂತೆ ಬೇಡಿಕೊಂಡಿದ್ದಾರಂತೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಬಿಸಿ ಬೀಳೋದು ಪಕ್ಕಾ ಆಗ್ತಿದ್ದಂತೆ ವಿಲವಿಲ ಅಂತ ಒದ್ದಾಟ ಶುರು ಮಾಡಿರೋ ಉಗ್ರಸ್ಥಾನ ನೀಚ ಕೆಲಸ ಮಾಡೋದಕ್ಕೂ ಮುನ್ನ ಏಕೆ ಯೋಚನೆ ಮಾಡಲಿಲ್ಲ ಎಂಬುದೇ ಭಾರತೀಯರಿಗೆ ಕಾಡೋ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಪ್ರತೀಕಾರದ ಹೆಜ್ಜೆ ಇಟ್ಟಿದೆ. ನನ್ನ ಸರ್ವನಾಶ ಹತ್ತಿರಕ್ಕೆ ಬಂದಿದೆ ಅಂತ ಕಾತರಾಗಿದೆ. ಹೀಗಾಗಿ ಪಾಕಿಸ್ತಾನ ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾ? ಈ ವರದಿ ನೋಡಿ. ಭಾರತ ಪ್ರತೀಕಾರಕ್ಕೂ ಮೊದಲೇ ಹೆದರಿದ ಪಾಕ್. ನಮಗೆ ದೇವರೇ ದಿಕ್ಕು ಎಂದ ಖವಾಜ್ ಆಸಿಫ್ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ರಾತ್ರಿಯೆಲ್ಲ ನಿದ್ದೆ ಮಾಡದ ಪಾಕ್ ಸಚಿವರು ಏಕಾಏಕಿ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಜಿಸುತ್ತಿದೆ. ಇದು ಭಾರತವು ಮುಂದಿನ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಮುಂದಾಗಿದೆ ಅಂತ ಪಾಕ್ ಸರ್ಕಾರದ ಸಚಿವರು ಭಯಭೀತರಾಗಿದ್ದಾರೆ. ಅಲ್ಲದೆ ಭಾರತದ ಪ್ರತೀಕಾರದಿಂದ ನಾವು ತಪ್ಪಿಸಿಕೊಳ್ಳಲು ಚಾನ್ಸ್ ಇಲ್ಲ, ನಮಗೆ ದೇವರೇ ದಿಕ್ಕು ಅಂತ ಪಾಕ್ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಇನ್ನು ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದೆ. ಇತ್ತ ಭಾರತ ಕೂಡ ಪಾಕಿಸ್ತಾನ ವಿಮಾನಗಳಿಗೆ ತನ್ನ ಗಡಿ ಪ್ರವೇಶಕ್ಕೆ ಬ್ರೇಕ್ ಹಾಕಿದೆ. ಭಾರತದ ವಾಯು ಪ್ರದೇಶ ನಿರ್ಬಂಧಕ್ಕೂ ಮುನ್ನ ಪಾಕಿಸ್ತಾನ ವಿಮಾನಗಳಿಗೆ ನಿರ್ಬಂಧಿಸಿತ್ತು. ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ನೀಡಿದೆ. ಅಲ್ಲಿನ ನಟರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬ್ಯಾನ್ ಮಾಡಿದೆ. ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿಫ್ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆ ಬ್ಯಾನ್ ಮಾಡಿದೆ. ಶಾಂತಿ ಮಾತುಕತೆಗೆ ಅಮೆರಿಕ ಕದ ತಟ್ಟಿದ ಪಾಕ್. ಇನ್ನು ಭಾರತ ಪ್ರತೀಕಾರ ಹೆಜ್ಜೆ ಇಟ್ಟೇ ಇಡುತ್ತೆ ಎಂಬುದು ನಿಶ್ಚಳವಾಗುತ್ತಿದ್ದಂತೆ ಪಾಪಿ ಪಾಕಿಸ್ತಾನ ದೊಡ್ಡಣ್ಣನ ಕಾಲು ಹಿಡಿದುಕೊಂಡಿದೆ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡುವಂತೆ ಬೇಡಿಕೊಂಡಿದ್ದಾರಂತೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಬಿಸಿ ಬೀಳೋದು ಪಕ್ಕಾ ಆಗ್ತಿದ್ದಂತೆ ವಿಲವಿಲ ಅಂತ ಒದ್ದಾಟ ಶುರು ಮಾಡಿರೋ ಉಗ್ರಸ್ಥಾನ ನೀಚ ಕೆಲಸ ಮಾಡೋದಕ್ಕೂ ಮುನ್ನ ಏಕೆ ಯೋಚನೆ ಮಾಡಲಿಲ್ಲ ಎಂಬುದೇ ಭಾರತೀಯರಿಗೆ ಕಾಡೋ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.